ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನು ಉಳಿದ 6 ರಾಶಿಗಳ ಫಲಾಫಲಗಳು ಹೇಗಿವೆ ತಿಳಿಸ್ಕೊಡಿ. ತುಲಾ ರಾಶಿಯವರಿಗೆ ವೃತ್ತಿಯಲ್ಲಿ ವಿಘ್ನಗಳು ಮತ್ತು ತೊಡಕುಗಳನ್ನು ಸೂಚಿಸ್ತಾ ಇದೆ. ಕರ್ಮದ ಮಾಂದಿ ಮತ್ತು ಕರ್ಮಾಧಿಪತಿ ವ್ಯಯದಲ್ಲಿದ್ದಾಗ ಪ್ರೆಷರ್ ಜಾಸ್ತಿ ಆಗುತ್ತೆ. ಎಲ್ಲ ಕೆಲಸದ ಒತ್ತಡ ನನಗೆ ಬಿದ್ದುಬಿಡ್ತೀವಿ. ಬೇರೆಯವ್ರ ಕೆಲಸನ ಮಾಡಿಕೊಡ್ಬೇಕಾಗುತ್ತೆ. ಈ ದಿವಸ ನನ್ನ ಕೆಲಸ ಮಾಡೋದಲ್ಲದೆ, ಅಂದರೆ ತಮ್ಮ ಕೆಲಸ ಮಾಡೋದಲ್ಲದೆ ತುಲಾ ರಾಶಿಯವರು ಇನ್ನೊಬ್ಬರ ಕೆಲಸನೂ ವಹಿಸ್ಕೋಬೇಕಾಗತ್ತೆ. ಜವಾಬ್ದಾರಿ ಬಂದುಬಿಡುತ್ತೆ. ಆ ಥರದೊಂದು ಪ್ರೆಷರ್ ಅಂತೀವಲ್ಲ, ಅದು ಉಂಟಾಗುತ್ತೆ. ಆದರೆ ಸಪೋರ್ಟ್ ಸಿಗುತ್ತೆ. ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ, ಸಂಗಾತಿಯ ಸಹಕಾರ ಚೆನ್ನಾಗಿರುತ್ತೆ. ಇದು ಬಾಂಧವ್ಯ ಚೆನ್ನಾಗಿರುತ್ತೆ. ಒಂದು ಸಾಮರಸ್ಯದ ಬಾಂಧವ್ಯ ಅಥವಾ ಸಂಗಾತಿ ಜೊತೆಗೆ ಒಂದು ವಿಹಾರ, ಒಂದು ಕ್ಷೇತ್ರ ದರ್ಶನ, ಈ ಥರದ್ದೆಲ್ಲವೂ ಇದೆ. ವೃತ್ತಿ ಕೆಲಸದ ಪ್ರೆಷರ್ ಒಂದು ಕಡೆ ಇರಲಿ, ಆಮೇಲೆ ಕೆಲಸದಿಂದ ಬಂದ ಮೇಲೆ ಒಂದು ನಿರಾಳತೆ ಇದೆ. ಪ್ರಾರ್ಥನೆಗೆ ದಿವಸ ನೀವು ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಲಾಭದಾಯಕ ದಿನ. ಈ ಹಾಲು ಹೈನುಗಾರರಿಗೆ ಲಾಭ ಇದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ವಸ್ತ್ರ ವಿನ್ಯಾಸಕರು, ವಸ್ತ್ರ ವ್ಯಾಪಾರಿಗಳು, ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಏನು ಸಂಬಂಧಿಸಿತ್ತೋ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ದಿವಸ. ಜೊತೆಗೆ ಈ ದಿವಸ ಚಂದ್ರ ಚೆನ್ನಾಗಿರೋದ್ರಿಂದಾಗಿ ಈ ಸ್ತ್ರೀಯರು ಹಿರಿಯರಿಂದ, ದೊಡ್ಡಮ್ಮ ಚಿಕ್ಕಮ್ಮ ಅಥವಾ ನಿಮಗಿಂತ ಹಿರಿಯರು, ಅವರಿಂದ ನಿಮ್ಗೆ ಒಳ್ಳೆಯ ಸಲಹೆ ಸಿಗುತ್ತೆ, ಒಳ್ಳೆಯ ವರ್ತಮಾನ, ಒಳ್ಳೆಯ ಸುದ್ದಿಯೂ ಸಿಗುತ್ತೆ. ಚೆನ್ನಾಗಿದೆ ಈ ದಿವಸ. ಅದೊಂದು ಪ್ರಾರ್ಥನೆಗೆ ದಿವಸ ನೋಡಿ, ಈಶ್ವರ ಸನ್ನಿಧಾನದಲ್ಲಿ ಒಂದು ಸೇವೆ ಮಾಡಿಸಿ, ಪಂಚಾಮೃತ ಸೇವೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಆದರೆ ಕಿರಿಕಿರಿಯೂ ಇದೆ. ಏನು ಅನುಕೂಲ ಚೆನ್ನಾಗಿದೆ, ಕಿರಿಕಿರಿ ಇದೆ ಅಂತಂದರೆ, ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ತೀರ, ಅದು ನಿಮ್ಮ ಕೆಲಸ ಪೂರ್ತಿಯಾಗಿರುತ್ತೆ. ಆದರೆ ಇನ್ಯಾವುದೋ ಒಂದು ಕೆಲಸದ ಒತ್ತಡ ಮೇಲೆ ಬರುತ್ತೆ. ಅದ್ರ ಜೊತೆಗೆ ಆ್ಯಡೆಡ್ ವರ್ಕ್ ಅಂತೀವಲ್ಲ, ಹಾಗೆ ಅದು ನಿಮಗೆ ಸ್ವಲ್ಪ ತೊಂದರೆ ಉಂಟು ಮಾಡುತ್ತೆ. ಇದರ ನಿವಾರಣೆಗೆ ಗಣಪತಿ ಸನ್ನಿಧಾನಕ್ಕೆ ದಿವಸ ಹೋಗಿ ಇಕ್ಷುರಸ ಅಂದರೆ ಕಬ್ಬಿನ ಹಾಲು ಸಮರ್ಪಣೆ ಮಾಡಿದ್ರೆ ತುಂಬ ಸಹಾಯವಾಗುತ್ತೆ, ನಿರಾಳತೆ ಬರುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ನೋಡಿ, ಸಂಗಾತಿಯಿಂದ ಮನಸ್ಸಿಗೆ ಸಮಾಧಾನ ಇರಲ್ಲ, ಜಗಳ ಆಡ್ಕೊಳ್ತೀರ ಈ ದಿವಸ. ಮಾತು ಮೌನವಾಗಿಬಿಡುತ್ತೆ, ಯಾವ ಮಾತು ಆಡಲ್ಲ, ಯಾವ ಸಂದೇಶ ಇಲ್ಲ. ಈ ದಿವಸ ಗಪ್ಚುಪ್ ಆ ಥರ ಇದೆ. ಜೊತೆಗೆ ಕುಟುಂಬದವರ ಸಲಹೆ ತಗೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಕೆಲಸಗಳಿಗೆ ಅಥವಾ ಯಾವುದೋ ಒಂದು ಮುಖ್ಯವಾದ ಕೆಲಸಕ್ಕೆ ಕುಟುಂಬದವ್ರ ಸಲಹೆ ತುಂಬ ಉಪಕಾರಿಯಾಗುತ್ತೆ. ಕೆಲಸದಲ್ಲಿ, ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ವಾಗ್ಬಲ ಇದೆ, ಹೀಗಾಗಿ ಉಪನ್ಯಾಸಕರು, ವಿದ್ಯಾರ್ಥಿಗಳು ಇವರೆಲ್ಲ ತುಂಬ ಚೆನ್ನಾಗಿದೆ. ಒಂದೇ ತೊಡಕು ಸಂಗಾತಿಯ ವಿಚಾರದಲ್ಲಿ. ಶಿವಶಕ್ತಿಯರ ಆರಾಧನೆ ಮಾಡಿ, ಅಂದರೆ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಪ್ರೆಷರ್ ಜಾಸ್ತಿ ಇದೆ, ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಅದು ಕೂಡ ಸೂಚಿಸ್ತಾ ಇದೆ. ಜೊತೆಗೆ ಮುಖ್ಯವಾಗಿ ಸಾಲ ಸುಳಿಗೆ ಸಿಕ್ಕಾಕೊಳ್ಳೋ ಲಕ್ಷಣ ಇದೆ. ಅಥವಾ ನೀವೇ ಶ್ಯೂರಿಟಿ ಹಾಕ್ಬಿಡೋದು, ಇನ್ಯಾರಿಗೂ ಮುಖ್ಯವಾಗಿ ಬೇಕು, ತುಂಬ ಆಪ್ತರು, ಅವರಿಗೆ ಈಗ ಕಷ್ಟ ಆಗಿಬಿಟ್ಟಿದೆ, ಅದು ನಾನೇ ಸಾಲ ತೆಕ್ಕೊಟ್ಬಿಡ್ತೀನಿ, ನಾನೇ ಕ್ರೆಡಿಟ್ ಕಾರ್ಡ್ ಉಜ್ಜಿಬಿಡ್ತೀನಿ. ಇದು ನಿಮ್ಮನ್ನು ತುಂಬ ಬಂಧಿಸುತ್ತೆ. ತುಂಬ ಜಾಗ್ರತೆ ಬೇಕು ಹಣಕಾಸಿನ ವಿಚಾರದಲ್ಲಿ. ಉಳಿದ ಹಾಗೆ ಚೆನ್ನಾಗಿದೆ. ವೃತ್ತಿಯಲ್ಲೆಲ್ಲ ಅನುಕೂಲ ಇತ್ಯಾದಿಗಳಿದ್ದಾವೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ದಿವಸ ವಸ್ತ್ರ ಸಮರ್ಪಣೆ ಅಥವಾ ಪುಷ್ಪ ಸಮರ್ಪಣೆ, ಯಾವುದು ಸಾಧ್ಯವಾಗುತ್ತೆ ಅದನ್ನು ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಬರವಣಿಗೆ, ಉಪನ್ಯಾಸ, ಇಂಥ ಕೆಲಸಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಅನಾನುಕೂಲ ಇದೆ. ಬುದ್ಧಿ ಶೂನ್ಯತೆ ಉಂಟಾಗುತ್ತೆ, ಹೆಚ್ಚಿನ ಆಲೋಚನಾ ಶಕ್ತಿ ಕಳ್ಕೊಳ್ತೀರ. ಜೊತೆಗೆ ದಿವಸ ಸಂಗಾತಿಯಲ್ಲಿ ಮನಸ್ತಾಪಗಳು ಇದೆ ನಿಮಗೂ ಕೂಡ. ಹೀಗಾಗಿ ಲಕ್ಷ್ಮೀನಾರಾಯಣರು ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಯಾವುದಪ್ಪ ಅಂದರೆ, ಓಂ ಇಂದಿರಾಯೈ ನಮಃ. ಈ ಮಂತ್ರವನ್ನು ಹೇಳ್ಕೊಳ್ಳಿ, ಮನಸ್ಸಿಗೆ ಸಮಾಧಾನ, ನಿರಾಳತೆ ಸಿಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಶೇಷತೆ ಜೊತೆಗೆ ವಸಂತ ಮಾಸದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ರಿ. ಹಾಗೆ ಸಂದೇಶಗಳಿಗೂ ಉತ್ತರಗಳನ್ನು, ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ರಿ. ಇನ್ನು 12 ರಾಶಿಗಳ ಫಲಾಫಲ, ಯಾವ ರೀತಿ ಲಾಭ ಇದೆ, ನಷ್ಟ ಇದೆ, ತೊಡಕುಗಳಿದೆ, ಇದನ್ನು ತಿಳಿಸ್ಕೊಟ್ಟು ಅದಕ್ಕೆ ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ರಿ. ಹಾಗೆ ರಾಶಿನೇ ಗೊತ್ತಿಲ್ಲ, ಅವರ ಒಂದು ನಕ್ಷತ್ರನೇ ಗೊತ್ತಿಲ್ಲ ಅನ್ನೋರಿಗೂ ಕೂಡ ಒಂದು ಮಂತ್ರ ಪಠನೆಯನ್ನು ಕೂಡ ತಿಳಿಸ್ಕೊಟ್ರಿ. ಶಾಸ್ತ್ರಿಗಳೇ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.